ನಿರ್ಮಲಾ ಸೀತಾರಾಮನ್ ಅವರು 9 ಬಜೆಟ್ ಕೊಟ್ಟಿದ್ದಾರೆ. ಅವರ 9 ಬಜೆಟ್ನಲ್ಲಿ ಅತ್ಯಂತ ಕೆಟ್ಟ ಬಜೆಟ್ ಅಂತ ಹೇಳಕ್ ಹೋಗೋದಿಲ್ಲ ನಾನು. ವೀಕೆಸ್ಟ್ ಬಜೆಟ್ ಅಂದ್ರೆ ಈ ಬಜೆಟ್. ನಾವು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದೇವೆ. ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನ ಜನಸಮುದಾಯ ಮಾಡಿದ್ದು. ಅದೆಲ್ಲ ಹುಸಿಯಾಗಿದೆ. ಹಿಂದೆ ಎಲ್ಲ ಬಜೆಟ್ಗಳನ್ನ ಕೃಷಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು. ಯಾಕೆಂದ್ರೆ ಹೆಚ್ಚು ಜಿಡಿಪಿಗೆ ಕಾಂಟ್ರಿಬ್ಯೂಟ್ ಆಗೋದೇ ಕೃಷಿಯಿಂದ. ಅದಕ್ಕೆ ಹೆಚ್ಚು ಒತ್ತು ಕೊಡೋರು, ಕೈಗಾರಿಕೆಗೆ ಒತ್ತು ಕೊಡೋರು. ಒಂದು ನಮಗೆ ಬಹಳ ನಿರಾಸೆಯನ್ನು ಮಾಡಿದ್ದಾರೆ. 53.5 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಸಾಲ. 16 ಲಕ್ಷ ಕೋಟಿ ಸಾಲ. ನಮಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ, ನೀವು ಸಾಲ ಮಾಡಿದ್ರೆ ಸಾಲ ಮಾಡಿದ್ರಿ. ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ. ಕರ್ನಾಟಕಕ್ಕಂತೂ ಏನೂ ಇಲ್ಲ, ಝೀರೋ. ಅದು ಯಾವ 2 ರೈಲ್ ಬಿಡ್ತಾರೆ. ಆ ರೈಲು ಎಲ್ಲಿ ಬಿಡ್ತಾರೆ? ತಮಿಳುನಾಡುಗೆ ಒಂದು, ಮತ್ತೆ ಹೈದರಾಬಾದಿಗೆ ಒಂದು. ಅವ್ರಿಗೆ ಬೆನಿಫಿಟ್ ಆಗ್ತದೆ. ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ, ತಮಿಳುನಾಡಿಗೆ, ಅವ್ರಿಗೆ ಆಗ್ತದೆ. ನಾವು IITಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ, IIMಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ. ಎಜುಕೇಶನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ. ನಮ್ಮನ್ನ ಹಿಂದೆ ಕಿಟ್ಬಿಟ್ರೆ